ಹರಿ ಓಂ ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ನರಸಿಂಹೋಖಿಲಜ್ಞಾನಮತಧ್ವಾಂತದಿವಾಕರಃ ಜಯತ್ಯಮಿತಸಜ್ಞಾನಸುಖಶಕ್ತಿಪಯೋನಿಧಿಃ ಕಲ್ಯಾಣಾದ್ಭುತಗಾತ್ರಾರ್ಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾರ್ಯ ಶ್ರೀನಿವಾಸಾಯ ತೇ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶರೇ ಹೃದ್ಯಾರ್ಯ ಶುದ್ಧವಿದ್ಯಾರ್ಯ ಮಧ್ವಾರ್ಯ ಚ ನಮೋ ನಮಃ. ನೌಮಿನ್ಯಾರ್ಯ ಸುಧಾದಿಕರ್ಜರ ಮುನೀನ್ ಶ್ರೀಪಾದರಾಟ್ ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘೂತ್ತಮಗುರೂನ್ ವೈದಗ್ಧ್ಯವಾರಾಂ ನಿಧೀನ್ ಶ್ರೀ ಸತ್ಯವ್ರತ ರಾಘವೇಂದ್ರ ಮುನಿಪಾನ್ ಸದ್ಬೋಧ ಸಧ್ಯಾನಪಾನ್ ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷ ಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾರ್ಯ ಸುಧಾರತಾನ್ ಶಾಸ್ತ್ರೇಷು ಪಾರದರ್ಶ್ಮಾನಂ ಶಾಸ್ತ್ರಜ್ಞೇಷು ಚ ವತ್ಸಲಂ ದೀನಭಕ್ತೋದ್ಧಾರಕರಂ ಸತ್ಯಾತ್ಮಾನಂ ಗುರುಂ ಭಜೆ. ವಿದ್ಯಾಪೀಠ ವಿಧಾತಾರಂ ವಿದ್ಯಾವಾರಿಧಿಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮ ಸದ್ಗುರುಂ. ಯಸ್ಯಾಶ್ರವಣಮಾತ್ರೇಣ ವಾಜಪೇಯಫಲಂ ಲಭೇತ್ ಏಕಾದಶೀಮಹಂ ವಂದೇ ವಿಜರಾಂ ರಾಮತೋಷಿಣೀಂ. ಸ್ವಸ್ತ್ಯಸ್ತು ಹರಿ ಓಂ ಹರಿ ಓಂ ಹರಿ ಓಂ. ಭವಿಷ್ಯೋತ್ತರ ಪುರಾಣದಲ್ಲಿಯ ಮಾಘಮಾಸ ಶುಕ್ಲಪಕ್ಷ ಜಯ ಏಕಾದಶಿಯ ವಿಚಾರವನ್ನು ತಿಳಿದಾಗಿದೆ. ಆ ಏಕಾದಶಿಯನ್ನು ನಮ್ಮ ಯೋಗ್ಯತೆಗೆ ತಕ್ಕಂತೆ ಭಕ್ತಿಯಿಂದ ಅನುಷ್ಠಾನ ಮಾಡಲಾಗಿದೆ. ಈಗ ಮಾಘ ಕೃಷ್ಣಪಕ್ಷ ಏಕಾದಶಿಯ ಮಹಿಮೆಯನ್ನು ತಿಳಿಯಬೇಕಾಗಿದೆ. ಸ್ಕಂದ ಪುರಾಣದಲ್ಲಿ ಬಂದಿರುವ ಅತ್ಯದ್ಭುತವಾದ ಮಹಿಮೆ ಮಾಘ ಕೃಷ್ಣ ಪಕ್ಷ ಏಕಾದಶಿಯ ಮಹಿಮೆ. ಧರ್ಮರಾಜ ಕೃಷ್ಣನಿಗೆ ಪ್ರಶ್ನೆ ಮಾಡ್ತಾ ಇದ್ದಾನೆ, ಈ ಏಕಾದಶಿಯ ಹೆಸರು, ಈ ಏಕಾದಶಿಯನ್ನು ಹಿಂದೆ ಯಾರು ಅನುಷ್ಠಾನ ಮಾಡಿದ್ದಾರೆ, ಇದರಿಂದ ಪಡೆಯಬಹುದಾದ ಲಾಭ. ಯದ್ಯಪಿ ಭಗವಂತನ ಭಕ್ತಿಯೇ ನಿಜವಾದ ಲಾಭ, ಅದಕ್ಕಿಂತಲೂ ಹಿರಿದಾದ ಲಾಭ ಮತ್ತೊಂದಿಲ್ಲ. ಆದರೂ ಕೂಡ ಮನುಷ್ಯ ಲೌಕಿಕವಾದ ಪೀಡೆಗಳನ್ನು, ಬಾಧೆಗಳನ್ನು, ಭಯಗಳನ್ನು, ದುಃಖಗಳನ್ನು, ಶೋಕಗಳನ್ನು ಪರಿಹಾರ ಮಾಡಿಕೊಂಡಾಗ ನಿರಾತಂಕವಾಗಿ ಧರ್ಮಗಳನ್ನು ಮಾಡಲಿಕ್ಕೆ ಸಾಧ್ಯವಾಗ್ತದೆ ಅಂತನ್ನೋದಕ್ಕಾಗಿ ಸಕಾಮವಾಗಿ ಕರ್ಮಗಳನ್ನು ಮಾಡಬೇಕು ಅಂತ ವಿಧಾನ ಮಾಡಿದ್ದಾರೆ. ಯದ್ಯಪಿ ಆದರೆ ಏಕಾದಶಿ ತಿಥಿಯನ್ನು ಮಾತ್ರ ಆ ರೀತಿಯಾದ ಕಾಮನೆಯಿಂದ ಮಾಡಬಾರದು ಅಂತನ್ನೋದು ವಾಸ್ತವ. ಆದರೂ ಕೂಡ ಆತಂಕಗಳನ್ನೆಲ್ಲ ಕಳೆದುಕೊಂಡು ಧರ್ಮದಲ್ಲಿ ವಿಶೇಷವಾದ ಅಭಿರುಚಿ, ಶ್ರದ್ಧೆ ನಮಗೆ ಬರಬೇಕು ಅಂತನ್ನೋದಕ್ಕಾಗಿ ಧರ್ಮರಾಜ ಪ್ರಶ್ನೆ ಮಾಡ್ತಾ ಇದ್ದಾನೆ. ವಾಸುದೇವ ಪರಮಾತ್ಮ ಅನುಗ್ರಹಪೂರ್ವಕವಾಗಿ ಈ ಏಕಾದಶಿಯ ವಿಚಾರವನ್ನು ನಮಗೆ ಉಪದೇಶ ಮಾಡಬೇಕು ಅಂತ ಪ್ರಶ್ನೆ ಮಾಡ್ತಾನೆ. ಕೃಷ್ಣ ಪರಮಾತ್ಮ ಹೇಳ್ತಾನೆ, ವಿಜಯ ನಾಮಕವಾದ ಏಕಾದಶಿ ಇದು. ಯಾರು ಈ ಏಕಾದಶಿಯನ್ನು ಮಾಡ್ತಾರೆ ಅವರಿಗೆ ಸರ್ವತ್ರ ವಿಜಯ ಸಂಪ್ರಾಪ್ತವಾಗ್ತದೆ. ಈ ವ್ರತದ ಮಾಹಾತ್ಮ್ಯ ಇದು ಸರ್ವ ಪಾಪಹರ. ನಾರದ ಬ್ರಹ್ಮದೇವರಿಗೆ ಪ್ರಶ್ನೆ ಮಾಡಿದಾಗ ಕಮಲಾಸನರಾದ ಬ್ರಹ್ಮದೇವರು ನಾರದರಿಗೆ ಉಪದೇಶ ಮಾಡಿದ ವ್ರತ ಈ ವಿಜಯ ವ್ರತ, ಮಾಘ ಕೃಷ್ಣಪಕ್ಷ ಏಕಾದಶಿಯ ವ್ರತ. ಅದನ್ನು ಅನುಗ್ರಹಪೂರ್ವಕವಾಗಿ ಬ್ರಹ್ಮದೇವರು ನಾರದರಿಗೆ ಹೇಳ್ತಾರೆ. ಬ್ರಹ್ಮೋವಾಚ ಶೃಣು ನಾರದ ಭಕ್ಷಾಮಿ ಕಥಾಂ ಪಾಪಹರಾಂ ಪರಾಂ. ಪಾಪ ಪರಿಹಾರಕವಾದ ಅತ್ಯುತ್ತಮವಾದ ವಿಜಯ ನಾಮಕ ಏಕಾದಶಿಯ ಮಹಿಮೆಯನ್ನು ನಾನು ಬೋಧನೆ ಮಾಡ್ತೇನೆ, ಅವಶ್ಯವಾಗಿ ಅದನ್ನು ಶ್ರವಣ ಮಾಡಬೇಕು. ಇದು ಪುರಾತನವಾದ ವ್ರತ, ಪವಿತ್ರವಾದ ವ್ರತ, ಪಾಪನಾಶಕವಾದ ವ್ರತ. ಈ ವ್ರತ ಅತಿರಹಸ್ಯವಾದ ವ್ರತ. ತಾಮಸರಿಗೆ ಈ ವ್ರತದ ಉಪದೇಶವನ್ನು ಮಾಡಬಾರದು. ಯಾರಿಗೆ ಶ್ರದ್ಧೆ ಇಲ್ಲ, ಯಾರಿಗೆ ಆದರ ಇಲ್ಲ, ಯಾರಿಗೆ ಕರ್ಮಗಳಲ್ಲಿ ಭಕ್ತಿ ಇಲ್ಲ, ಯಾರು ಆಸ್ತಿಕ್ಯ ಬುದ್ಧಿ ಯಾರಲ್ಲಿ ಇಲ್ಲ, ಅಂಥವರಿಗೆ ಈ ಏಕಾದಶಿ ವ್ರತಗಳನ್ನು ಉಪದೇಶ ಮಾಡಬಾರದು. ಜಯಪ್ರದವಾಗಿದೆ ವಿಜಯನಾಮಕವಾದ ಏಕಾದಶಿ. ಈ ವಿಷಯದಲ್ಲಿ ಸರ್ವಥಾ ಸಂಶಯವಿಲ್ಲ. ರಾಮಚಂದ್ರ ದೇವರು ತಪೋವನಕ್ಕೆ ಹೋಗ್ತಾರೆ. ಕೈಕೇಯಿಯ ಮತ್ತು ದಶರಥನ ಆದೇಶಕ್ಕೆ ಅನುಗುಣವಾಗಿ ತಪೋವನಕ್ಕೆ ಹೋಗ್ತಾರೆ. 14 ವರ್ಷ ವನವಾಸ ಮಾಡ್ತಾರೆ ರಾಮಚಂದ್ರ ದೇವರು.
ಪಂಚವಟಿಯಲ್ಲಿ ಸೀತಾ ಸಮೇತನಾಗಿ ಲಕ್ಷ್ಮಣ ಸಮೇತನಾಗಿ ಪರಮಾತ್ಮ ವಾಸವಾಗಿದ್ದಾನೆ. ಅಲ್ಲಿ ವಾಸವಾಗಿರುವಾಗ ರಾವಣ ಸೀತಾದೇವಿಯ ಅಪಹಾರವನ್ನು ಮಾಡ್ತಾನೆ. ಸೀತಾದೇವಿಯ ಅಪಹಾರವಾದಾಗ ರಾಮಚಂದ್ರ ದೇವರಿಗೆ ದುಃಖವಾಗ್ತದಂತೆ. ದುಃಖ ಇಲ್ಲ ಪರಮಾತ್ಮನಿಗೆ, ಶೋಕ ಇಲ್ಲ, ಸೀತೆಯ ವಿಯೋಗವೇ ಇಲ್ಲ, ಅವರಿಗೆ ಜಡವಾದ ಶರೀರವೇ ಇಲ್ಲ. ಸರ್ವತ್ರ ವ್ಯಾಪ್ತರಾದವರು ನಿರವಧ್ಯರಾದವರು. ಹೀಗಾಗಿ ನಿರವಧ್ಯರಾದವರಲ್ಲಿ ವಿಯೋಗ, ಸರ್ವತ್ರ ವ್ಯಾಪ್ತರಾದವರಲ್ಲಿ ವಿಯೋಗ, ಇದು ಸರ್ವಥಾ ಸಾಧ್ಯವಿಲ್ಲ. ಆದರೂ ಲೋಕಾನುಗುಣವಾಗಿ ಪರಮಾತ್ಮ ಅದನ್ನು ತೋರಿಸ್ತಾ ಇದ್ದಾನೆ. ಹೆಂಡತಿಯ ವಿಯೋಗವಾದಾಗ ಗಂಡನಿಗೆ ದುಃಖವಾಗ್ತದೆ ಅಂತನ್ನೋದು. ಆದರೆ ಈ ಕಲಿಯುಗದಲ್ಲಿ ಈ ಪ್ರಸಂಗದಲ್ಲಿ ಹೆಂಡತಿಯ ವಿಯೋಗವಾದಾಗ ಗಂಡನಿಗೆ ಶೋಕವಾಗ್ತದೆ ಅಂತನ್ನೋದು ಕೂಡ ನಗೆಪಾಟಲಾದಂತೆ ಮಾತನಿಸ್ತದೆ. ಅಂಥ ಪ್ರಸಂಗ, ಆ ರೀತಿಯಾದ ಪ್ರಪಂಚವನ್ನು ನಾವು ನೋಡ್ತಾ ಇದ್ದೇವೆ. ಆದರೆ ಹೆಂಡತಿಯ ಮೇಲೆ ಗಂಡನಿಗೆ ಎಷ್ಟು ಪ್ರೇಮವಿರಬೇಕು. ಹೆಂಡತಿಯ ವಿಯೋಗವಾದಾಗ ಗಂಡನಿಗೆ ದುಃಖವಾಗಬೇಕು, ದುಃಖವಾಗ್ತದೆ ಎಂಬ ಆ ನಿಯಮವನ್ನು ತೋರಿಸೋದಕ್ಕಾಗಿ ಮಾತ್ರ ಪರಮಾತ್ಮ ಆ ರೀತಿಯಾಗಿ ದುಃಖಪಟ್ಟಂತೆ. ಯದ್ಯಪಿ ಅವರಿಗೆ ವಿಯೋಗವೂ ಇಲ್ಲ. ಯಾಕೆ ವಿಯೋಗವಿಲ್ಲ? ವ್ಯಾಪ್ತರಾಗಿದ್ದಾರೆ, ನಿರವಧ್ಯರಾಗಿದ್ದಾರೆ, ದೋಷರಹಿತರಾಗಿದ್ದಾರೆ. ಆದ್ದರಿಂದಾಗಿ ಅವರಲ್ಲಿ ಸರ್ವಥಾ ವಿಯೋಗವಿಲ್ಲ. ಆದ್ದರಿಂದಾಗಿ ರಾಮನಿಗೆ ಸರ್ವಥಾ ದುಃಖವಿಲ್ಲ. ದುಃಖದ ನಟನೆಯನ್ನು ಮಾಡಿದ್ದಾರೆ. ಮೋಹಿತನಾದಂತೆ ಭಗವಂತ ನಟನೆ ಮಾಡ್ತಾ ಇದ್ದಾನೆ. ಅಲ್ಲಿ ಇಲ್ಲಿ ಭ್ರಾಂತನಾಗ್ತಾ ಇದ್ದಾನೆ, ಸಂಚಾರ ಮಾಡ್ತಾ ಇದ್ದಾನೆ, ಸೀತಾದೇವಿಗಾಗಿ ಹುಡುಕಾಡ್ತಾ ಇದ್ದಾನೆ. ಹಾಗೆ ಹುಡುಕಾಡುವಾಗ ಜಟಾಯುಷ ಎಂಬ ಪಕ್ಷಿ ರಾಮನಿಗೆ ಕಾಣಿಸ್ತದೆ. ಆಯುಷ್ಯವನ್ನು ಕಳೆದುಕೊಳ್ತಾ ಇದೆ. ಆದರೂ ಕೂಡ ಆ ಸಂದರ್ಭದಲ್ಲಿ ರಾಮಚಂದ್ರ ದೇವರಿಗೆ ನಡೆದ ಘಟನೆಯನ್ನೆಲ್ಲ ಹೇಳಿ ತಾನು ಮೃತವಾಗಿದೆ, ದೇಹವನ್ನು ಪರಿತ್ಯಾಗ ಮಾಡಿದೆ. ಕಬಂಧನ ಸಂಹಾರವನ್ನು ಪರಮಾತ್ಮ ರಾಮಚಂದ್ರ ಮಾಡ್ತಾನೆ. ಆಮೇಲೆ ಸುಗ್ರೀವನ ಜೊತೆಗೆ ಸಖ್ಯವನ್ನು ಮಾಡಿಕೊಳ್ತಾನೆ. ಸುಗ್ರೀವ ರಾಮ ಮಿತ್ರರಾಗ್ತಾರೆ. ಹನುಮಂತ ದೇವರ ಸೇವೆಯನ್ನು ರಾಮಚಂದ್ರ ದೇವರು ಪಡಿತಾ ಇದ್ದಾರೆ. ಹನುಮಂತ ದೇವರಿಗೆ ಹೇಳ್ತಾರೆ ಸೀತೆಯನ್ನು ಹುಡುಕಾಡಿಕೊಂಡು ಬರಬೇಕು ಅಂತ. ಹನುಮಂತ ದೇವರು ಅತಿ ಶೀಘ್ರವಾಗಿಯೇ ಲಂಕೆಗೆ ಹೋಗ್ತಾರೆ. ಲಂಕಾನಗರದ ಉದ್ಯಾನವನದಲ್ಲಿ ಜಾನಕಿ ದೇವಿಯನ್ನು ದರ್ಶನ ಮಾಡಿಕೊಳ್ತಾರೆ. ಅಲ್ಲಿ ಇದ್ದದ್ದು ಜಾನಕಿಯ ಪ್ರತಿಕೃತಿ ಮಾತ್ರ. ಆ ಪ್ರತಿಕೃತಿಯಲ್ಲಿ ವ್ಯವಹಾರ ಸಿದ್ಧವಾಗಬೇಕು ಅಂತನ್ನೋದಕ್ಕಾಗಿ ಇಂದ್ರ ಇದ್ದಾನೆ. ಜೊತೆಗೆ ಲಕ್ಷ್ಮೀದೇವಿಯು ಕೂಡ ಅಲ್ಲಿ ಸನ್ನಿಹಿತಳಾಗಿದ್ದಾಳೆ. ರಾವಣ ಒಯ್ದದ್ದು ಸೀತೆಯ ಆಕೃತಿಯನ್ನೇ ಹೊರತು ನಿಜವಾದ ಸೀತೆಯನ್ನಲ್ಲ. ನಿಜವಾದ ಸೀತೆ ಕೈಲಾಸಕ್ಕೆ ಹೋಗಿದ್ದಾಳೆ. ಅಲ್ಲಿ ರುದ್ರ ಮತ್ತು ಪಾರ್ವತೀ ದೇವಿಯರಿಂದ ಪೂಜ್ಯಳಾಗಿ ಒಂದು ರೂಪದಿಂದ ಇದ್ದಾಳೆ, ಒಂದು ರೂಪದಿಂದ ರಾಮನ ಜೊತೆಗೇನೆ ಇದ್ದಾಳೆ ಅಂತನ್ನೋ ವಾಸ್ತವಿಕವಾದ ಅಂಶವನ್ನು ಶ್ರೀಮದಾಚಾರ್ಯರು ನಮಗೆ ತಿಳಿಸ್ತಾರೆ. ರಾಮನ ಸಮಗ್ರ ವಾಸ್ತವಿಕತೆಯನ್ನು, ರಾಮನ ಚರಿತ್ರೆಯನ್ನು, ರಾಮನ ವಾರ್ತೆಯನ್ನು ಸೀತಾದೇವಿಗೆ ಹನುಮಂತ ದೇವರು ತಿಳಿಸಿದ್ದಾರೆ. ಸಮೇತ್ಯ ರಾಮೇಣ ಪುನಃ ಸರ್ವಂ ತತ್ರ ನಿವೇದಿತಂ. ಮತ್ತೆ ಆ 100 ಯೋಜನದ ಸಮುದ್ರವನ್ನು ದಾಟಿ ರಾಮನ ಹತ್ತಿರ ಬರ್ತಾನೆ. ರಾಮನಿಗೆ ಸೀತೆಯ ಸುಖವಾರ್ತೆಯನ್ನು ತಿಳಿಸ್ತಾನೆ. ಆದರೂ ರಾವಣ ಬಂಧನದಲ್ಲಿಟ್ಟಿದ್ದಾನೆ. ಆದಷ್ಟು ಬೇಗ ಸೀತಾದೇವಿಯನ್ನು ಮುಕ್ತಳನ್ನಾಗಿ ಮಾಡಬೇಕು ಅಂತ ರಾಮಚಂದ್ರ ದೇವರಿಗೆ ಪ್ರಾರ್ಥನೆ ಮಾಡ್ತಾನೆ. ಆ ಪ್ರಾರ್ಥನೆಯನ್ನು ಕೇಳಿ ಸುಗ್ರೀವನ ಅನುಮತಿಯನ್ನು ಪಡೆದು ರಾಮಚಂದ್ರ ದೇವರು ಲಂಕಾಕ್ಕೆ ಪ್ರಸ್ಥಾನವನ್ನು ಪ್ರಾರಂಭ ಮಾಡಿದ್ದಾನೆ. ವಾನರೈ ಸಾರ್ಧಂ, ಎಲ್ಲ ಕಪಿಗಳಿಂದ ಕೂಡಿಕೊಂಡು ನದೀಪತೇಹೆ, ಸಮುದ್ರದ ಮುಂದೆ ಹೋಗಿ ರಾಮಚಂದ್ರ ದೇವರು ನಿಂತಿದ್ದಾರೆ. ದುಸ್ತರವಾದ ಸಮುದ್ರ, ದಾಟಲಿಕ್ಕೆ ಸಾಧ್ಯವಿಲ್ಲ. ಇಂಥ ಸಮುದ್ರವನ್ನು ದಾಟೋದು ಹೇಗೆ? ಈ ಕಪಿಗಳನ್ನು ದಾಟಿಸೋದು ಹೇಗೆ? ರಾವಣನನ್ನು ಗೆಲ್ಲೋದು, ಸಂಹಾರ ಮಾಡೋದು ಹೇಗೆ? ಸೀತೆಯನ್ನು ಮತ್ತೆ ತಂದುಕೊಳ್ಳೋದು ಹೇಗೆ ಅಂತನ್ನೋ ಚಿಂತೆಯಲ್ಲಿ ಆಕ್ರಾಂತನಾದಂತೆ ರಾಮ ನಟನೆ ಮಾಡ್ತಾ ಇದ್ದಾನೆ. ಆ ಸಂದರ್ಭದಲ್ಲಿ ರಾಮಚಂದ್ರ ದೇವರು ಲಕ್ಷ್ಮಣನಿಗೆ ಸಲಹೆಯನ್ನು ಕೇಳ್ತಾರೆ. ಈ ಸಂದರ್ಭದಲ್ಲಿ ಏನು ಮಾಡಬೇಕು, ಹೇಗೆ ಸಮುದ್ರವನ್ನು ದಾಟಬೇಕು, ಆ ವಿಚಾರವನ್ನು ತಿಳಿಸಬೇಕು ಅಂತ. ರಾಮನಿಗೆ ಈ ವಿಜಯನಾಮಕವಾದ ಏಕಾದಶಿಯ ಮಹಿಮೆ ಹಿರಿಮೆಗಳನ್ನು ಪ್ರಪಂಚಕ್ಕೆ ಬೋಧನೆ ಮಾಡಬೇಕಾಗಿದೆ. ಆ ಉದ್ದೇಶದಿಂದ ಲಕ್ಷ್ಮಣನಿಗೆ ಕೇಳ್ತಾನೆ ಹೊರತು ಲಕ್ಷ್ಮಣನಿಗೆ ಕೇಳಬೇಕಾದ ಪ್ರಸಂಗವೇ ಇಲ್ಲ. ಇದೆಲ್ಲ ವಾಲ್ಮೀಕಿ ರಾಮಾಯಣದಲ್ಲಿ ನಮಗೆ ನೋಡಲಿಕ್ಕೆ ಸಿಗೋದಿಲ್ಲ. ಸ್ಕಂದ ಪುರಾಣದ ಈ ಭಾಗದಲ್ಲಿ ಈ ಕಥಾ ನಮಗೆ ನೋಡಲಿಕ್ಕೆ ಸಿಗುತ್ತದೆ. ಲಕ್ಷ್ಮಣನಿಗೆ ಕೇಳ್ತಾನೆ ಯಾವ ಉಪಾಯವನ್ನು ಮಾಡಿ ಸಮುದ್ರವನ್ನು ದಾಟಬಹುದು ಅಂತ ಅಂದಾಗ ಲಕ್ಷ್ಮಣ ದೇವರು ಹೇಳ್ತಾರೆ, ಹೌದು, ಏನು ಉಪಾಯ, ಏನು ಮಾಡಬೇಕು, ಹೇಗೆ ದಾಟಬೇಕು ನನಗೂ ತೋಚಿಸ್ತಾ ಇಲ್ಲ. ಆ ಸಂದರ್ಭದಲ್ಲಿ ಲಕ್ಷ್ಮಣ ಮತ್ತೆ ಹೇಳ್ತಾನೆ, ನೀನು ಆದಿದೇವ, ನೀನು ಪುರಾಣ ಪುರುಷೋತ್ತಮ, ನೀನು ನಮಗೆ ಕೇಳೋದೇನು? ನಮಗೇನು ಉಪಾಯಗಳು ಗೊತ್ತಿರ್ತದೆ? ಚರಾಚರ ಪ್ರಪಂಚವನ್ನು ಸೃಷ್ಟಿ ಮಾಡಿದ ನಿನಗೆ ನೀನು ಸೃಷ್ಟಿ ಮಾಡಿದ ಈ ಸಮುದ್ರವನ್ನು ದಾಟೋದೊಂದು ಲೆಕ್ಕವ?
ಅನಂತ ಜೀವರಾಶಿಗಳನ್ನು ಸಂಸಾರ ಸಾಗರದಿಂದ ಮುಕ್ತರನ್ನಾಗಿ ಮಾಡುವ, ಸಂಸಾರ ಸಾಗರವನ್ನು ದಾಟಿಸುವ ನೀನು ಇದೊಂದು ಸಾಗರವನ್ನು, ಅನಾದಿಯಾದ ಸಂಸಾರ ಸಾಗರವನ್ನೇ ದಾಟಿಸುವ ನೀನು ಈ ಸಾಗರವನ್ನು ದಾಟಿಸೋದು ಒಂದು ಲೆಕ್ಕವೇ ನಿನಗೆ? ಸರ್ವಥಾ ಸಾಧ್ಯವಿಲ್ಲ ಅಂತ ಲಕ್ಷ್ಮಣ ಅಂತರಂಗದಲ್ಲಿ ತಿಳಿದಿದ್ದಾನೆ. ಅಂತರಂಗದಲ್ಲಿ ರಂಗನ ಮಹಿಮೆಯ ಅಂತ ಕಾಣಲಿಕ್ಕಾಗೋದಿಲ್ಲ. ಆದರೂ ಕೂಡ ರಾಮಚಂದ್ರ ದೇವರಿಗೆ ಬೋಧನೆ ಮಾಡಿದ್ದಾನೆ. ರಾಮಚಂದ್ರ ದೇವರು ಎಲ್ಲರನ್ನ ಮುಕ್ತಿಗೆ ಕರೆದುಕೊಂಡ ವಾರ್ತೆ ರಾಮಾಯಣದಲ್ಲಿಯೇ ನಾವು ಕೇಳ್ತೇವೆ. ಹಾಗಿದ್ದಾಗ ಈ ಸಮುದ್ರವನ್ನು ದಾಟಿಸೋದು ಒಂದು ಕಷ್ಟವೇ ರಾಮನಿಗೆ? ಅನಂತ ಜೀವರಾಶಿಗಳ ಸಂಸಾರವನ್ನು ದಾಟಿಸ್ತಾನೆ ಪರಮಾತ್ಮ ಅಂತ ಲಕ್ಷ್ಮಣ ಪ್ರಾರ್ಥನೆ ಮಾಡಿ ಒಂದು ಉಪಾಯವನ್ನು ಹೇಳ್ತಾನೆ. ಈ ಸಂದರ್ಭದಲ್ಲಿ ಬಕದಾಲ್ಭ್ಯರಿಗೆ ಪುಣ್ಯವನ್ನು ಕೊಡಬೇಕಾಗಿದೆ. ಅವರ ಸೇವೆಯನ್ನು ತಾನು ಸ್ವೀಕಾರ ಮಾಡಬೇಕಾಗಿದೆ ರಾಮ. ಅವರವರು ಮಾಡುವ ಸೇವೆಯನ್ನು ಸ್ವೀಕಾರ ಮಾಡಿ ಅವರವರಿಗೆ ಪುಣ್ಯವನ್ನು ಒದಗಿಸಿ ಅವರವರ ಸಾಧನೆ ಸಂಪೂರ್ಣವಾಯಿತು ಅಂತ ಮಾಡಿ ಅವರಿಗೆ ಫಲವನ್ನು ಭಗವಂತ ಕೊಡಬೇಕು, ನೀಡಬೇಕು. ಅದಕ್ಕಾಗಿ ಲಕ್ಷ್ಮಣನಿಂದ ಆ ವಾರ್ತೆಯನ್ನು ಕೇಳ್ತಾ ಇದ್ದಾನೆ. ಇಲ್ಲಿಯೇ ಅರ್ಧ ಯೋಜನದ ದೂರದಲ್ಲಿ ಬಕದಾಲ್ಭ್ಯರ ಆಶ್ರಮ ಇದೆ. ಅವರ ಆಶ್ರಮಕ್ಕೆ ಹೋಗೋಣ. ಮಹಾನುಭಾವರು, ದೀರ್ಘಾಯುಷಿಗಳು ಅವರು. ಆ ಮಹಾನುಭಾವರಿಗೆ ಈ ಎಲ್ಲ ವಾರ್ತೆ ಗೊತ್ತಿರ್ತದೆ. ಆದ್ದರಿಂದ ಅವರಿಗೆ ಹೋಗಿ ನಾವು ಕೇಳಿದರೆ ಮತ್ತೆ ನಮಗೆ ಉಪಾಯ ಸಿಗುತ್ತದೆ ಅಂತ ಅಂದಾಗ ಲಕ್ಷ್ಮಣ ಹೇಳಿದ ಆ ಶೋಭನವಾದ ಉಪಾಯವನ್ನು ಕೇಳಿ ರಾಮಚಂದ್ರ ದೇವರಿಗೆ ಪರಮ ಸಂತೋಷವಾಗಿದೆ. ಬಕದಾಲ್ಭ್ಯರ ಆಶ್ರಮಕ್ಕೆ ಹೋಗ್ತಾರೆ. ಪ್ರಣನಾಮ ಮುನಿಂ ಮೂರ್ಧನ ರಾಮೋ ವಿಷ್ಣುಮಿವಾಪರಃ. ಹೇಗೆ ನಮಸ್ಕಾರ ಮಾಡಿದ? ವಿಷ್ಣುವನ್ನು ನಮಸ್ಕಾರ ಮಾಡಿದಂತೆ, ಅಂದರೆ ಒಳಗೆ ವಿಷ್ಣುವಿದ್ದಾನೆ. ಬಕದಾಲ್ಭ್ಯರ ಒಳಗಿನ ವಿಷ್ಣುವಿಗೆ ನಮಸ್ಕಾರ ಮಾಡ್ತಾನೆ ಹೊರತು ರಾಮ ಆ ಬಕದಾಲ್ಭ್ಯರಿಗೆ ನಮಸ್ಕಾರ ಅಲ್ವೇ ಅಲ್ಲ. ಯಾರಿಗೂ ನಮಸ್ಕಾರ ಮಾಡುವ ಪ್ರಸಂಗವೇ ಭಗವಂತನಿಗೆ ಇಲ್ಲ. ಆದರೂ ಕೂಡ ಆ ಬಕದಾಲ್ಭ್ಯರಿಗೆ ನಮಸ್ಕಾರವನ್ನು ಮಾಡಿ ಗೃಹಸ್ಥರ ಕರ್ತವ್ಯ ಕರ್ಮಗಳು ಹೇಗಿರಬೇಕು, ಹಿರಿಯರಿಗೆ ಹೇಗೆ ನಮಸ್ಕಾರ ಮಾಡಬೇಕು ಅಂತನ್ನೋ ವಿಷಯವನ್ನು ಎಲ್ಲರಿಗೆ ಬೋಧನೆ ಮಾಡಿದ್ದಾನೆ. ರಾಮಚಂದ್ರ ದೇವರು ಯಾಕೆ ಬಂದಿದ್ದಾರೆ ಅಂತ ಮುನಿಗಳಿಗೆ ಗೊತ್ತು. ಆದರೂ ಕೂಡ ಆ ಮುನಿಗಳು ಕೇಳ್ತಾರೆ ರಾಮನನ್ನ, ಪುರಾಣ ಪುರುಷೋತ್ತಮಂ ಕೇನಾಪಿ ಕಾರಣೇನೇವ ಪ್ರವಿಷ್ಟಂ ಮಾನುಷೀಂ ತನುಂ. ಈ ನನ್ನ ಮುಂದೆ ಇದ್ದ ರಾಮ ಸಾಮಾನ್ಯ ಅಲ್ಲ. ಈ ರಾಮ ಪುರಾಣ ಪುರುಷೋತ್ತಮ ಪರಮಾತ್ಮ, ಅನಾದಿ ಕಾಲದಿಂದ ಉತ್ತಮನಾಗಿ ಸರ್ವೋತ್ತಮನಾಗಿರುವ ಸ್ವಯಂ ಸ್ವತಂತ್ರನಾದ ಪರಮಾತ್ಮ. ಯಾವುದೋ ಒಂದು ಕಾರಣಕ್ಕೆ ಈ ಮಾನುಷನಾಗಿ ಪರಮಾತ್ಮ ಅವತಾರ ತಾಳಿದ್ದಾನೆ ಹೊರತು ಭಗವಂತ ಈ ಯೋನಿಗೆ ಬರೋದೇನಿದೆ? ಭಗವಂತನಿಗೆ ಕರ್ಮದ ಸಂಬಂಧವಿದೆಯೇ? ಕರ್ಮದ ಲೇಪವಿದೆಯೇ? ನಮ್ಮಂತೆ ಮನುಷ್ಯರಾಗಿ ಹುಟ್ಟಲಿಕ್ಕೆ, ಮನುಷ್ಯ ಲೋಕದಲ್ಲಿ ಹುಟ್ಟೋದಕ್ಕಾಗಿ ಯಾವ ಕರ್ಮದ ಬಾಧೆಯೂ ಕರ್ಮದ ಪೀಡೆಯೂ ಕರ್ಮದ ಲೇಪವೂ ಪರಮಾತ್ಮನಿಗೆ ಇಲ್ಲ. ಆದರೂ ಕೂಡ ಒಂದು ಕಾರಣದಿಂದ ಪರಮಾತ್ಮ ಅವತಾರವನ್ನು ತಾಳಿದ್ದಾನೆ. ಆ ಕಾರಣ ಏನು? ದೈತ್ಯರ ವಿನಾಶ. ಆ ಕಾರಣ ಏನು? ಮರ್ತ್ಯ ಶಿಕ್ಷಣ. ಅದಕ್ಕಾಗಿ ಭಗವಂತ ಅವತಾರ ತಾಳಿದ್ದಾನೆ ಅಂತನ್ನೋ ವಿಚಾರವನ್ನೆಲ್ಲ ತಿಳಿದು ಆ ಋಷಿಗಳು ಹೇಳ್ತಾರೆ, ರಾಮ ನೀನು ಎಲ್ಲಿಂದ ಬಂದಿದ್ದಿ, ಏನು ಕೆಲಸವಾಗಬೇಕಾಗಿದೆ ಅಂತ ಕೇಳಿದಾಗ ರಾಮದೇವರು ಹೇಳ್ತಾರೆ, ನಿಮ್ಮ ಅನುಗ್ರಹದಿಂದ ನಾವು ಸುಖವಾಗಿದ್ದೇವೆ. ಆದರೆ ಸೀತೆಯ ವಿಯೋಗ ನಮಗಾಗಿದೆ. ಸೀತೆಯನ್ನು, ಲಂಕೆಯಲ್ಲಿ ಇದ್ದ ಸೀತೆಯನ್ನು ಕರೆದು ತರಬೇಕಾಗಿದೆ. ಸಮುದ್ರವನ್ನು ಅದಕ್ಕೆ ದಾಟಬೇಕು. ಆದ್ದರಿಂದಾಗಿ ಉಪಾಯವನ್ನು ನೀವು ಹೇಳಬೇಕು. ಯಾವ ಉಪಾಯವನ್ನು ಮಾಡಿ ಈ ಸಮುದ್ರವನ್ನು ದಾಟಬಹುದು, ಆ ಉಪಾಯವನ್ನು ಹೇಳಬೇಕು ಅಂತ ಪ್ರಶ್ನೆ ಮಾಡಿದಾಗ ಮುನಿಗಳು ಹೇಳ್ತಾರೆ, ರಾಮ ಅತ್ಯಂತ ಉತ್ತಮವಾದ ವ್ರತವನ್ನು ನಾನು ಹೇಳ್ತೇನೆ. ಆ ವ್ರತವನ್ನು ಮಾಡೋದರಿಂದ ಎಲ್ಲ ಕಾರ್ಯಗಳು ಕೂಡ, ಎಲ್ಲ ಅಭಿಷ್ಟಗಳು ಕೂಡ ಸಿದ್ಧವಾಗ್ತದೆ ಅಂತ ಹೇಳಿ ಏಕಾಗ್ರ ಮಾನಸೋ ಭೂತ್ವ ವ್ರತಮೇತತ್ ಸಮಾಚಾರ ದೇವರಿಗೇನೆ ಹೇಳ್ತಾನೆ. ಏಕಾಗ್ರ ಮನಸ್ಕನಾಗಿ ಈ ವ್ರತವನ್ನು ಆಚರಣೆ ಮಾಡಬೇಕು ಅಂತ ಹೇಳ್ತಾರೆ. ನಮಗೆಲ್ಲ ಹಾಗೆ ಆ ಉಪದೇಶ ಅಂತ ನಾವು ತಿಳಿಯಬೇಕು. ರಾಮನಿಗೆ ಉಪದೇಶ ಅಲ್ಲ. ರಾಮನಿಗೆ ಯಾವ ಕರ್ಮಗಳನ್ನು ಮಾಡುವ ಅವಶ್ಯಕತೆ ಇಲ್ಲ, ಯಾವ ಕರ್ಮಗಳನ್ನು ಮಾಡಬೇಕಾಗಿಲ್ಲ. ಸಾಧನೆ ಯಾರಿಗೆ? ಸಿದ್ಧಿ ಬೇಕಾದವರಿಗೆ. ಅಸಿದ್ಧರು ಸಿದ್ಧಿಯನ್ನು ಪಡೆಯಬೇಕಾದರೆ ಸಾಧನೆಗಳನ್ನು ಮಾಡಬೇಕು. ಪರಮಾತ್ಮ ಸಿದ್ಧ, ಅವನು ಯಾವ ಸಾಧನೆಗಳನ್ನು ಮಾಡಬೇಕು? ಯಾವ ಸಾಧನೆಗಳನ್ನು ಮಾಡುವ ಅವಶ್ಯಕತೆ ಪರಮಾತ್ಮನಿಗೆ ಇಲ್ಲ. ಆದರೂ ಕೂಡ ನಮ್ಮಂಥವರಿಗೆ, ಅಂದರೆ ಈ ವಿಜಯನಾಮಕವಾದ ಏಕಾದಶಿಯ ಅನುಷ್ಠಾನವನ್ನು ಮಾಡೋದರಿಂದ ದೂರವಾಗಿರುವ ಗಂಡ ಹೆಂಡತಿಯರು ಒಂದಾಗ್ತಾರೆ ಅನ್ನೋ ಅತ್ಯದ್ಭುತವಾಗಿರತಕ್ಕಂತಹ ಫಲ, ಪ್ರಯೋಜನ, ಲಾಭ ಆ ಗಂಡ ಹೆಂಡತಿಯರು ಒಂದಾಗಿ ಆ ಗಾರ್ಹಸ್ಥ್ಯ ಧರ್ಮಗಳನ್ನು ಪಾಲನೆ ಮಾಡಿ ಪರಮಾತ್ಮನ ಮೆಚ್ಚುಗೆಯನ್ನು ಪಡಿತಾರೆ ಅನ್ನೋದಕ್ಕಾಗಿ ಈ ವ್ರತವನ್ನು ಮಾಡಬೇಕು. ಗಂಡ ಹೆಂಡತಿ ಯಾವಾಗಲೂ ಕೂಡಿ ಇರಬೇಕು, ಒಂದಾಗಿ ಇರಬೇಕು, ಬೇರೆಯಾಗುವ ಆಲೋಚನೆಯನ್ನು ಮಾಡಬಾರದು. ಈ ಉದ್ದೇಶದಿಂದಾಗಿ ಈ ವ್ರತವನ್ನು ಅವಶ್ಯವಾಗಿ ಅನುಷ್ಠಾನ ಮಾಡಬೇಕು. ಗಂಡ ಹೆಂಡತಿಯರು ಒಂದಾಗಿ ಇರೋದು, ಏಕವಾಗಿ ಇರೋದು ಕೂಡ ಅದೊಂದು ದೇವರ ಪೂಜೆ. ಹೀಗಾಗಿ ಆ ದೇವರ ಪೂಜೆ ನಮ್ಮಿಂದ ಘಟಿಸಲಿ ಎಂಬ
ಭಾವನೆಯಿಂದ ಅವಶ್ಯವಾಗಿ ಈ ಏಕಾದಶಿ ಉಪವಾಸವನ್ನು, ಈ ಏಕಾದಶಿ ವ್ರತವನ್ನು ಮಾಡಬೇಕು ಅಂತ ಹೇಳ್ತಾರೆ. ಮಾಘ ಮಾಸ ಕೃಷ್ಣಪಕ್ಷ ಏಕಾದಶಿ ವಿಜಯನಾಮಕವಾದ ಏಕಾದಶಿ. ಆ ಏಕಾದಶಿಯನ್ನು ಅನುಷ್ಠಾನ ಮಾಡೋದರಿಂದ ನಿನಗೆ ವಿಜಯವಾಗ್ತದೆ, ಈ ವಿಷಯದಲ್ಲಿ ಸಂದೇಹವಿಲ್ಲ. ಸಮುದ್ರವನ್ನು ಅತಿ ಸುಲಭವಾಗಿ ನೀನು ದಾಟ್ತೀಯ ಅಂತ ಹೇಳಿ ಆ ವ್ರತದ ವಿಧಾನವನ್ನು ಹೇಳ್ತೇನೆ ಕೇಳು ಅಂತಾರೆ. ದಶಮಿ ದಿವಸ ಪ್ರಾಪ್ತವಾದಾಗ ಒಂದು ಕುಂಭವನ್ನು ಸಂಪಾದನೆ ಮಾಡಿಕೊಳ್ಳಬೇಕು, ಒಂದು ಕಲಶವನ್ನು ಸಂಪಾದನೆ ಮಾಡಿಕೊಳ್ಳಬೇಕು. ಅದು ಬಂಗಾರದ್ದು ಅಥವಾ ಬೆಳ್ಳಿಯದ್ದು ಅಥವಾ ತಾಮ್ರದ್ದು ಅಥವಾ ಮೃಣ್ಮಯ ಮಣ್ಣಿನ ಗಡಿಗೆ, ಅವರವರಿಗೆ ಸಾಧ್ಯವಾಗಿರತಕ್ಕಂತಹ ಕಲಶವನ್ನು ಸಂಪಾದನೆ ಮಾಡಿಕೊಳ್ಳಬೇಕು. ಆ ಕಲಶವನ್ನು ಒಂದು ಉತ್ತಮವಾದ ಸ್ಥಳದಲ್ಲಿ, ದೇವಾಯತನ ಉತ್ತಮವಾದ ಸ್ಥಳ, ಉತ್ತಮವಾದ ಮಂಟಪ, ಆ ಮಂಟಪದ ಮೇಲೆ ಸಪ್ತಧಾನ್ಯಗಳನ್ನು ಹಾಕಿ ಆ ಧಾನ್ಯಗಳ ಮೇಲೆ ಆ ಕುಂಭವನ್ನು ಸ್ಥಾಪನೆ ಮಾಡಬೇಕು. ಅದರ ಸುತ್ತಲೂ ಜವೆಗೋಧಿಯನ್ನು ಅಲಂಕಾರ ಮಾಡಬೇಕು. ಸುತ್ತಲೂ ಜವೆಗೋಧಿ, ಮಧ್ಯದಲ್ಲಿ ಸಪ್ತಧಾನ್ಯಗಳು, ಅದರ ಮೇಲೆ ಕಲಶವನ್ನಿಡಬೇಕು. ಕಲಶವನ್ನಿಟ್ಟು ಆ ಕಲಶದಲ್ಲಿ ನೀರು, ಅರಿಶಿಣ, ಕುಂಕುಮ ಇತ್ಯಾದಿಗಳನ್ನು ಹಾಕಿ, ಹೂಗಳು, ತುಳಸಿಗಳು ಇವುಗಳನ್ನು ಹಾಕಿ ಮೇಲೆ ಒಂದು ಪಾತ್ರೆಯನ್ನು ಮುಚ್ಚಬೇಕು. ಆ ಪಾತ್ರೆಯಲ್ಲಿಯೂ ಕೂಡ ಧಾನ್ಯವನ್ನು ಹಾಕಿ ಆ ಧಾನ್ಯದ ಮೇಲೆ ನಾರಾಯಣನ ವಿಗ್ರಹವನ್ನಿಡಬೇಕು. ಲಕ್ಷ್ಮೀನಾರಾಯಣ, ನಾರಾಯಣ ಆ ಪರಮಾತ್ಮನ ಪ್ರತಿಮೆಯನ್ನು ಅದರ ಮೇಲೆ ಇಡಬೇಕು. ಅದು ಅಷ್ಟೇನೆ, ಬಂಗಾರ, ಬೆಳ್ಳಿ, ತಾಮ್ರ ಈ ತರಹದ ಪ್ರತಿಮೆಗಳನ್ನು ಅಲ್ಲಿ ಸ್ಥಾಪನೆ ಮಾಡಬೇಕು. ನಾರಾಯಣನ ಪ್ರತಿಮೆಯನ್ನು ಸ್ಥಾಪನೆ ಮಾಡಿ ಅವತ್ತು ಇದೆಲ್ಲ ದಶಮಿ ದಿವಸ ಮಾಡಬೇಕು. ಪ್ರತಿಮೆಯನ್ನು ಸ್ಥಾಪನೆ ಮಾಡಿ ಪರಮಾತ್ಮನ ವಿಶೇಷವಾದ ಪೂಜೆಯನ್ನು ಮಾಡಿ ಷೋಡಶೋಪಚಾರಗಳನ್ನು ಪರಮಾತ್ಮನಿಗೆ ದಶಮಿ ದಿವಸ ಸಮರ್ಪಣೆ ಮಾಡಬೇಕು. ಮಾರನೇ ದಿವಸ ಏಕಾದಶಿ ದಿವಸ ಪ್ರಾತಃ ಸ್ನಾನವನ್ನು ಮಾಡಿ ನಿಶ್ಚಲವಾಗಿ ಸ್ಥಾಪಿತವಾದ ಆ ಕುಂಭವನ್ನು ಅಲುಗಾಡಿಸಬಾರದು. ವ್ರತ ಮುಗಿಯುವ ತನಕ, ದ್ವಾದಶಿ ವ್ರತ ಮುಗಿಯುವ ತನಕ ಆ ಕುಂಭವನ್ನು ಆಚೆ ಈಚೆ ಒಯ್ಯಬಾರದು, ಚಲಿಸಬಾರದು, ಅಲುಗಾಡಿಸಬಾರದು. ಹಾಗೆ ನಿಶ್ಚಲವಾಗಿ ಆ ಕುಂಭವನ್ನು ಸ್ಥಾಪನೆ ಮಾಡಬೇಕು. ಏಕಾದಶಿ ದಿವಸ ಆ ಕುಂಭಕ್ಕೆ ಮತ್ತೆ ಗಂಧ, ಮಾಲ್ಯ, ಅನುಲೇಪನ, ಧೂಪ, ದೀಪ, ನೈವೇದ್ಯ ಇವುಗಳಿಂದ ಆ ಕಲಶದಲ್ಲಿ ಅಂತರ್ಯಾಮಿಯಾದ, ಪ್ರತಿಮೆಯಲ್ಲಿ ಅಂತರ್ಯಾಮಿಯಾದ ನಾರಾಯಣ ರೂಪಿಯಾದ ಪರಮಾತ್ಮನ ಪೂಜೆಯನ್ನು ಮಾಡಬೇಕು. ದಾಳಿಂಬರೆ ಮತ್ತು ಬಾಳೆಹಣ್ಣು, ತೆಂಗಿನಕಾಯಿ ಮುಂತಾದ ಆ ಹಣ್ಣುಗಳನ್ನು ಭಗವಂತನಿಗೆ ನೈವೇದ್ಯವಾಗಿ ಸಮರ್ಪಣೆ ಮಾಡಬೇಕು. ಭಕ್ತಿಯಿಂದ ಅವತ್ತಿನ ದಿವಸ ಆ ಕುಂಭದ ಸಮಕ್ಷಮದಲ್ಲಿಯೇನೇ ಆ ಕಲಶರೂಪಿಯಾದ ಪರಮಾತ್ಮನ ನಾರಾಯಣನ ಸನ್ನಿಧಾನದಲ್ಲಿಯೇನೇ ಅವತ್ತಿನ ದಿವಸ ಕಳೆಯಬೇಕು. ರಾತ್ರಿ ಜಾಗರಣೆಯನ್ನು ವಿಶೇಷವಾದ ರೀತಿಯಿಂದ ಮಾಡಬೇಕು. ದ್ವಾದಶಿ ದಿವಸ ಪ್ರಾಪ್ತವಾದಾಗ ಆ ಕಲಶವನ್ನು ವಿಸರ್ಜನೆ ಮಾಡಿ ಆ ಪರಮಾತ್ಮನನ್ನು ಪ್ರಾರ್ಥನೆ ಮಾಡಿ ಆ ಕಲಶವನ್ನು ಜಲಾಶಯದ ಹತ್ತಿರ ತೆಗೆದುಕೊಂಡು ಹೋಗಬೇಕು. ಜಲಾಶಯದ ಹತ್ತಿರ ತೆಗೆದುಕೊಂಡು ಹೋಗಿ ಅಲ್ಲಿಯೂ ಕೂಡ ಪಂಚೋಪಚಾರಗಳಿಂದ ಆ ಪರಮಾತ್ಮನ ಪೂಜೆಯನ್ನು ಮಾಡಿ ಆ ಪ್ರತಿಮಾ ಸಹಿತವಾದ ಕಲಶವನ್ನು ಬ್ರಾಹ್ಮಣನಿಗೆ, ವೇದಾಂಗ ಪಾರಂಗತರಾಗಿರತಕ್ಕಂತಹ ಬ್ರಾಹ್ಮಣರಿಗೆ ಆ ಕಲಶವನ್ನು ದಾನ ಮಾಡಬೇಕು ಅಂತ ಹೇಳ್ತಾರೆ. ಆ ಕುಂಭದಾನದ ಜೊತೆಗೆ ಮಹಾದಾನಗಳನ್ನು ಕೂಡ ಮಾಡಬೇಕು. ಸಾಧ್ಯವಾದಷ್ಟು ಯಾವ ದಾನಗಳನ್ನು ಮಾಡುವ ಸಾಧ್ಯತೆ ತನಗೆ ಇದೆ ಆ ಎಲ್ಲ ತರಹದ ದಾನಗಳನ್ನು ಅವತ್ತಿನ ದಿವಸ ಮಾಡಬೇಕು. ಈ ವಿಧಾನದಿಂದ ಪರಮಾತ್ಮನ ಪೂಜೆಯನ್ನು ಮಾಡಿ ಏಕಾದಶಿ ವ್ರತವನ್ನು ಅನುಷ್ಠಾನ ಮಾಡಿದ್ದಾದರೆ ನಿನಗೆ ನಿಶ್ಚಯವಾಗಿಯೂ ಕೂಡ ವಿಜಯ ಪ್ರಾಪ್ತವಾಗ್ತದೆ ಅಂತನ್ನೋ ವಿಚಾರವನ್ನು ಬಕದಾಲ್ಭ್ಯರು ಹೇಳಿದಾಗ ಆ ಉಪದೇಶವನ್ನು ಕೇಳಿ ರಾಮಚಂದ್ರ ದೇವರು ಯಥೋಕ್ತವಾಗಿ, ವಿಧಿಪೂರ್ವಕವಾಗಿ, ಭಕ್ತಿಯಿಂದ, ಶ್ರದ್ಧೆಯಿಂದ ದೇವರು ಆ ಭಕ್ತಿಯನ್ನು ತೋರಿಸ್ತಾನೆ. ಈ ರೀತಿಯಾದ ಭಕ್ತಿಯಿಂದ ಪೂಜೆಯನ್ನು ಮಾಡಬೇಕು ಅಂತ ಪರಮಾತ್ಮ ಆ ವ್ರತವನ್ನು ಮಾಡಿದ್ದಾನೆ. ನಂತರ ರಾವಣನ ಜೊತೆಗೆ ಯುದ್ಧವನ್ನು ಮಾಡಿ ವಿಜಯವನ್ನು ಪಡೆದಿದ್ದಾನೆ. ಸಮುದ್ರವನ್ನು ದಾಟಿದ, ಎಲ್ಲ ದೈತ್ಯರನ್ನು ಸಂಹಾರ ಮಾಡಿದ, ರಾವಣನನ್ನೂ ಸಂಹಾರ ಮಾಡಿದ, ಸೀತಾದೇವಿಯನ್ನು ಪಡೆದ, ಸೀತಾದೇವಿಯ ಜೊತೆಗೆ ಸುಖವಾಗಿ ತಾನು ವಾಸವಾಗಿದ್ದಾನೆ. ಸಾಮ್ರಾಜ್ಯದಲ್ಲಿ ಎಲ್ಲ ಪ್ರಜರನ್ನು ಪರಿಪಾಲನೆ ಮಾಡ್ತಾ ಇದ್ದಾರೆ ಅಂತನ್ನೋ ಕಥೆಯನ್ನು ಅತ್ಯಂತ ಅಪರೂಪವಾದ ರೀತಿಯಲ್ಲಿ ತಿಳಿಸ್ತಾ ಇದ್ದಾರೆ. ಇಹಲೋಕೆ ಜರಸ್ತೇಷಾಂ ಪರಲೋಕೆ ತಥಾಕ್ಷರಃ. ಯಾರು ಈ ವ್ರತವನ್ನು ಮಾಡ್ತಾರೆ ಈ ಲೋಕದಲ್ಲಿ ಅವರಿಗೆ ವಿಜಯ ಪ್ರಾಪ್ತವಾಗ್ತದೆ, ಅಕ್ಷರವಾದ ಲೋಕಗಳು ಕೂಡ ಅವರಿಗೆ ಆಗ್ತದೆ. ಈ ಕಾರಣಕ್ಕಾಗಿ ಈ ವಿಜರಾ ವ್ರತವನ್ನು ಅವಶ್ಯವಾಗಿ ಮಾಡಬೇಕು. ಯಾರು ವಿಜರಾ ಏಕಾದಶಿಯ ಮಹಿಮೆಯನ್ನು ಶ್ರವಣ ಮಾಡ್ತಾರೆ ಎಲ್ಲ ಪಾಪಗಳಿಂದ ದೂರರಾಗ್ತಾರೆ. ಈ ವ್ರತದ ಮಹಿಮೆಯನ್ನು ಪಠನೆ ಮಾಡೋದರಿಂದ, ಈ ವ್ರತದ ಮಹಿಮೆಯನ್ನು ಹೇಳೋದರಿಂದ, ಕೇಳೋದರಿಂದ ವಾಜಪೇಯ ಯಜ್ಞ ಮಾಡಿದಷ್ಟು ಫಲ ಪ್ರಾಪ್ತವಾಗ್ತದೆ ಅಂತನ್ನೋದನ್ನು ಕೃಷ್ಣ ಪರಮಾತ್ಮ ಧರ್ಮರಾಜನಿಗೆ ಹೇಳ್ತಾರೆ. ಬ್ರಹ್ಮದೇವರು ನಾರದರಿಗೆ ವ್ರತವನ್ನು ಉಪದೇಶ ಮಾಡುತ್ತಾರೆ. ಇಂಥ ವಿಜರಾನಾಮಕವಾದ ಏಕಾದಶಿ ಉಪವಾಸವನ್ನು ಮಾಡಿ ಲಕ್ಷ್ಮೀನಾರಾಯಣರು ಅನಾದಿ ಕಾಲದ ದಂಪತಿಗಳು, ಆ ದಂಪತಿಗಳ ಪೂಜೆಯನ್ನು ಮಾಡಿ ನಮ್ಮ ದಾಂಪತ್ಯವೂ ಕೂಡ ಸುಖವಾಗಿರಬೇಕು, ಸರಸವಾಗಿರಬೇಕು, ಯಾವುದೇ ರೀತಿಯಾದ ತೊಂದರೆ ನಮ್ಮ ದಾಂಪತ್ಯಕ್ಕೆ ಆಗಬಾರದು. ಇದು ವಿವಾಹಿತರಾದವರಿಗೆ. ಇನ್ನು ಯತಿಗಳು ಮುಂತಾದವರೆಲ್ಲ
ಅವರು ನಿಷ್ಕಾಮವಾಗಿ ಪರಮಾತ್ಮನ ಆರಾಧನೆಯನ್ನು ಮಾಡ್ತಾರೆ. ಅದರಲ್ಲಿ ಆ ವಿಷಯದಲ್ಲಿ ಸರ್ವಥಾ ಸಂದೇಹವಿಲ್ಲ. ಆದ್ದರಿಂದಾಗಿ ಇಂಥ ಏಕಾದಶಿ ವ್ರತದ ಅನುಷ್ಠಾನವನ್ನು ಭಗವಂತ ಲಕ್ಷ್ಮೀನಾರಾಯಣ, ವಾಯುದೇವರು, ಭಾರತೀದೇವಿ, ತತ್ವಾಭಿಮಾನಿ ದೇವತೆಗಳು, ಗುರುಗಳು ನಮ್ಮಿಂದ ಮಾಡಿಸಿ ಹಿತೋಪ್ಯತಿಶಯವಾಗಿರತಕ್ಕಂತಹ ಶ್ರದ್ಧೆಯನ್ನು, ಆಸ್ತಿಕ್ಯ ಬುದ್ಧಿಯನ್ನು, ಗುರುಗಳಲ್ಲಿ ನಿಷ್ಠೆಯನ್ನು ಆ ಪರಮಾತ್ಮ ನಮಗೆ ಕೊಟ್ಟು ನಮ್ಮನ್ನು ಉದ್ಧಾರ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಇತಿ ಶ್ರೀಮಸ್ಕಂದ ಪುರಾಣೆ ಫಾಲ್ಗುಣ ಮಾಘ ಮಾಸ ಕೃಷ್ಣಪಕ್ಷ ವಿಜಯೇಕಾದಶಿ ವ್ರತ ಮಾಹಾತ್ಮ್ಯಂ ಸಂಪೂರ್ಣಂ ಶ್ರೀ ಗುರು ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಅಕ್ಷರಂ ಕರ್ಮ ರಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷರಂ ಯಾಂತಿ ದುಃಖಾನಿ ಯನ್ನಾಮತಃ ಅಕ್ಷರೋಯೋ ಅಜರ ಸರ್ವದೇವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಅಜಾದಿಕಂ ಪ್ರಿಣರಾಮೋ ವಾಸುದೇವಂ ದೇವತಾ ಮಂಡಲ ಖಂಡಮಂಡನಂ ಹರಿಃ ಓಂ ಹರಿಃ ಓಂ ಹರಿಃ ಓಂ ಅನೇನ ಭಾವಯತ್ ಪುಣ್ಯಂ ತದಾಪ್ನೋತು ಗುರುರ್ಮಮ.